ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ಸಪ್ತಗಿರಿ ವಿಜ್ಞಾನ ಪದವಿ ಪೂರ್ವ ಕಾಲೇಜು ಬೀದರ್ನಲ್ಲಿ ವಿಶ್ವ ಆತ್ಮಹತ್ಯೆ ತಡೆಗಟ್ಟುವ ದಿನಾಚರಣೆ. 100 ಹೊಸ ಬಿಎಂಟಿಸಿ ಬಸ್ಗಳಿಂದ ಸಿಎಂ ಸಿದ್ದರಾಮಯ್ಯ ಚಾಲನೆ. ಜನಸ್ಪಂದನ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರ ಅಹವಾಲು ಸ್ವೀಕರಿಸಿದ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ. ಸುದ್ದಿಯ ವಿವರಗಳು. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಸಪ್ತಗಿರಿ ವಿಜ್ಞಾನ ಪದವಿ ಪೂರ್ವ ಕಾಲೇಜು ಬೀದರ್ ವತಿಯಿಂದ ಇಂದು ಬೆಳಗ್ಗೆ 10:30 ಗಂಟೆಗೆ ಸಪ್ತಗಿರಿ ವಿಜ್ಞಾನ ಪದವಿ ಪೂರ್ವ ಕಾಲೇಜು ಬೀದರ್ನಲ್ಲಿ ವಿಶ್ವ ಆತ್ಮಹತ್ಯೆ ತಡೆಗಟ್ಟುವ ದಿನಾಚರಣೆ 2024 ಹಮ್ಮಿಕೊಳ್ಳಲಾಯಿತು. ಪ್ರಕಾಶ್ ಅರ್ಜುನ್ ಬನಸೋಡೆ ಗೌರವಾನ್ವಿತ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಬಾದರ್ ಇವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ಗೋವಿಂದ್ ಡಿ ತಾಂದಳೆ ಪ್ರಾಂಶುಪಾಲರು ಸಪ್ತಗಿರಿ ವಿಜ್ಞಾನ ಪದವಿ ಪೂರ್ವ ಕಾಲೇಜು ಬೀದರ್ ವಹಿಸಿಕೊಂಡಿದ್ದರು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಕಿರಣ್ ಎಂ ಪಾಟೀಲ್, ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮ ಅಧಿಕಾರಿ ಬೀದರ್, ಅತಿಥಿ ಉಪನ್ಯಾಸಕರು ಡಾಕ್ಟರ್ ಅಮಲ್ ಮನೋವೈದ್ಯರು, ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮ ಬೀದರ್ ವೀರ್ ಶೆಟ್ಟಿ ಚನ್ಶೆಟ್ಟಿ, ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿ ಕುಷ್ಠರೋಗ ವಿಭಾಗ ಬೀದರ್ ಮಲ್ಲಿಕಾರ್ಜುನ್ ಗುಡ್ಡೆ, ಮನೋಶಾಸ್ತ್ರ ತಜ್ಞರು ಜಿಲ್ಲಾ ಮಾನಸಿಕ ವಿಭಾಗ ಬೀದರ್ ಭಾಗವಹಿಸಿದರು. ಆತ್ಮಹತ್ಯೆಗೆ ಇಲ್ಲ ಎಂಬ ಪಣತೊಟ್ಟು ಗಟ್ಟಿ ಮನಸ್ಸಿನ ಗೋಪಾರ ಕಟ್ಟು, ಚಂದದ ಅಂದದ ಕಳಸವಿಟ್ಟು ಕಾಣಿರಿ, ಹರುಷ ಜೀವನ ನಡೆಸಿ ಟೆಲಿ ಮನಸ್ಸಿಗೆ ಕರೆ ಮಾಡಿ, ಶುಲ್ಕರಹಿತ ದೂರವಾಣಿ ಸಂಖ್ಯೆ 14415 ಎಂದು ಹೇಳಿ ಈ ಕಾರ್ಯಕ್ರಮವನ್ನು ಪೂರ್ಣಗೊಳಿಸಿದರು. ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಬೀದರ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ಮಾನಸಿಕ ಆರೋಗ್ಯ ಘಟಕ ಹಾಗೂ ಸಪ್ತಗಿರಿ ವಿಜ್ಞಾನ ಪದವಿ ಪೂರ್ವ ಕಾಲೇಜು ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಈ ದಿನ ವಿಶ್ವ ಆತ್ಮಹತ್ಯೆ ತಡೆಗಟ್ಟುವ ದಿನಾಚರಣೆ 2024 ಅಂಗವಾಗಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಆಗಮಿಸಿರುವ ಮುಖ್ಯ ಅತಿಥಿಗಳಾಗಮಿಸಿರುವ ಡಾಕ್ಟರ್ ಕಿರಣ್ ಎಂ ಪಾಟೀಲ್, ಜಿಲ್ಲಾ ಮಾನಸಿಕ ಆರೋಗ್ಯ ಅಧಿಕಾರಿ ಅವರೇ, ಹಾಗೂ ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿಯಾದ ವೀರ್ ಶೆಟ್ಟಿ ಚನ್ಶೆಟ್ಟಿ ಅವರೇ, ಮನೋಶಾಸ್ತ್ರಜ್ಞರಾದ ಮಲ್ಲಿಕಾರ್ಜುನ್ ಗುಡ್ಡೆ ಅವರೇ, ಹಾಗೂ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಆಗಿರ್ತಕ್ಕಂಥ ಈ ಸಂಸ್ಥೆಯ ಪ್ರಾಚಾರ್ಯರೇ, ಎಲ್ಲ ಉಪನ್ಯಾಸ ವೃಂದವೇ ಮತ್ತು ವಿದ್ಯಾರ್ಥಿನಿಯರೇ, ಈ ದಿನ ಈ ಒಂದು ಆತ್ಮಹತ್ಯೆ ತಡೆಗಟ್ಟುವ ಕುರಿತು ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ನನಗೆ ಇದೀಗ ತಾನೇ ರೀಸೆಂಟಾಗಿ ಒಂದು ವರ್ಚುವಲ್ ಮೀಟಿಂಗ್ 11 ಗಂಟೆಗೆ ಅಟೆಂಡ್ ಆಗಬೇಕಂತ ನಿರ್ದೇಶನ ಬಂದಿದ್ದರಿಂದ ನಾನು ಕೇವಲ 2 ಮಾತನ್ನು ಹೇಳಿ ಈಗ ಒಂದು ಕಾರ್ಯಕ್ರಮ ಉದ್ಘಾಟಿಸಿ 2 ಮಾತನ್ನು ಹೇಳಿ ಹೋಗುವಂತ ಬಂದಿದ್ದೀನಿ. ಅರ್ಜೆಂಟಾಗಿ ಹೋಗಬೇಕಾಗಿದೆ. ದಯವಿಟ್ಟು ಈ ಒಂದು ಕಾರ್ಯಕ್ರಮವನ್ನು ಮುಂದೆ ನಮ್ಮ ಸಂಯೋಜಕರು ಮುಂದುವರಿಸ್ಕೊಂಡು ಹೋಗ್ತಾರೆ. ನಾನು ಈ ಸಂದರ್ಭದಲ್ಲಿ ಹೇಳೋದಿಷ್ಟೇ, ಆತ್ಮಹತ್ಯೆ ಯಾರು ಕೂಡ ಆತ್ಮಹತ್ಯೆ ಮಾಡ್ಕೋಬಾರ್ದು. ಜೀವನ ಅಂದರೆ ಬಹಳ ಜೀವನ ಅಂದರೆ ಒಂದು ಮೌಲ್ಯಯುತವಾದದ್ದು ಇರ್ತದೆ. ನಮ್ಮ ಜೀವನವನ್ನು ನಮ್ಮ ಅನುಕೂಲತಕ್ಕಾಗಿ ನಾವು ಜೀವನ ನಡೆಸ್ಕೊಂಡು ಹೋಗಬೇಕು. ಯಾವುದೇ ಒಂದು ಕಾರಣಕ್ಕೂ ಆತ್ಮಹತ್ಯೆ ಮಾಡಿಕೊಳ್ಬಾರ್ದು. ಈ ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಅನೇಕ ಕಾರಣಗಳಿವೆ. ಬಟ್ ಯಾವುದೇ ಕಾರಣಕ್ಕೂ ಸಹಿತ ಅವುಗಳಿಗೆ ಪರಿಹಾರ ಇದ್ದೇ ಇರ್ತದೆ. ನಿಮಗೆ ಯಾವುದೇ ಮಾನಸಿಕ ಸಮಸ್ಯೆ ಇದ್ದಿರ್ಬೋದು, ಅಥವಾ ಸ್ಟ್ರೆಸ್ ಇರ್ಬೋದು, ಒತ್ತಡ ಇರ್ಬೋದು, ಅವುಗಳನ್ನು ತಡೆಗಟ್ಟಲಿಕ್ಕೆ ಸಾಕಷ್ಟು ಡಾಕ್ಟರ್ಸ್, ಮನೋವೈದ್ಯರು ಕೂಡ ಇದ್ದಾರೆ. ನಿಮಗೆ ಕೌನ್ಸಿಲಿಂಗ್ ಮಾಡೋದ್ರ ಮುಖಾಂತರ ನಿಮ್ಮ ಮನಸ್ಸನ್ನು ಪರಿವರ್ತನೆ ಮಾಡಿ ಜೀವಿಸಲಿಕ್ಕೆ ಪ್ರತಿಯೊಬ್ಬರಿಗೂ ಹಕ್ಕು ಇದೆ. ಭಾರತ ಸಂವಿಧಾನದ ಅನುಚ್ಛೇದ 21ರಲ್ಲಿ ಪ್ರತಿಯೊಬ್ಬರಿಗೂ ಕೂಡ, ಪ್ರತಿಯೊಬ್ಬ ನಾಗರಿಕನಿಗೂ ಕೂಡ ಜೀವಿಸುವ ಹಕ್ಕು ಇದೆ, ರೈಟ್ ಟು ಲೈಫ್ ಆ್ಯಂಡ್ ಪರ್ಸನಲ್ ಲಿಬರ್ಟಿ. ಆದ್ದರಿಂದ ಯಾವ ಕಾರಣಕ್ಕೂ ಕೂಡ ಯಾವ ವ್ಯಕ್ತಿಯು ಆತ್ಮಹತ್ಯೆ ಮಾಡಿಕೊಳ್ಬಾರ್ದು, ಆತ್ಮಸ್ಥೈರ್ಯ ಕಳ್ಕೊಳ್ಬಾರ್ದು. ಧೈರ್ಯದಿಂದ ನಾವು ಜೀವನವನ್ನು ಸಾಗಿಸ್ಕೊಂಡು ಹೋಗಬೇಕು. ಎಲ್ಲ ಸಮಸ್ಯೆಗಳನ್ನು ನಾವು ಧೈರ್ಯದಿಂದ ಎದುರಿಸಬೇಕು. ಈ ಮನುಷ್ಯನಿಗೆ ಸಮಸ್ಯೆಗಳು ಬರೋದು ಸಹಜ.
ಆ ಸಮಸ್ಯೆಗಳನ್ನ ಎದುರಿಸಿ ಮೆಟ್ಟಿನಿಂದ ನಾವು ಜೀವನ ನಡೆಸ್ಕೊಂಡು ಹೋಗಬೇಕು. ಆ ಕಾರಣಕ್ಕಾಗಿ ಯಾರೂ ಕೂಡ ಜೀವನದಲ್ಲಿ ಒಂದು ಆತ್ಮಸ್ಥೈರ್ಯನ ಕಳ್ಕೊಬಾರ್ದು, ಕಾನ್ಫಿಡೆನ್ಸ್ ಯಾವಾಗಲೂ ಕಳ್ಕೊಬಾರ್ದು. ನಾವು ಕಾನ್ಫಿಡೆನ್ಸ್ ಇದ್ದರೆ ನಾವು ಜೀವನ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಜೀವನ ಲೈಫ್ ಈಸ್ ವೆರಿ ಶಾರ್ಟ್, ಮೇಕ್ ಇಟ್ ಸ್ವೀಟ್ ಅಂತಾರೆ. ಅದಕ್ಕೆ ತಮ್ಮ ಜೀವನವನ್ನು ತಮ್ಮ ಯಾವುದೇ ಸಮಸ್ಯೆ ಬಂದರೂ ಸಹಿತ ಅವುಗಳಿಗೆ ಪರಿಹಾರ ಇದ್ದೇ ಇರ್ತದೆ. ಪರಿಹಾರ ಕಂಡುಕೊಂಡು ತಮ್ಮ ಜೀವನವನ್ನು ಉಜ್ವಲಗೊಳಿಸಬೇಕಂತ ಹೇಳುತ್ತೆ. ಎಲ್ಲರೂ ಚಪ್ಪಾಳೆಯೊಂದಿಗೆ ಧನ್ಯವಾದಗಳು. ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ಮಾನಸಿಕ ಆರೋಗ್ಯ ಘಟಕ ಬೀದರ್ ಹಾಗೂ ಸಪ್ತಗಿರಿ ವಿಜ್ಞಾನ ಪದವಿ ಪೂರ್ವ ಕಾಲೇಜು ಬೀದರ್ ತಮ್ಮೆಲ್ಲರ ಸಂಯುಕ್ತಾಶ್ರಯದಲ್ಲಿ ಇವತ್ತಿನ ದಿವಸ ಈ ಒಂದು ವಿಶ್ವ ಆತ್ಮಹತ್ಯೆ ತಡೆಗಟ್ಟುವ ದಿನಾಚರಣೆ ಕಾರ್ಯಕ್ರಮವನ್ನು ಈ ತಮ್ಮ ಎಲ್ಲರ ಒಂದು ಸಮ್ಮುಖದಲ್ಲಿ ನಮ್ಮ ಅತಿಥಿ ಉಪನ್ಯಾಸಕರಾದ ಶೆಟ್ಟಿ ಅವರೇ, ಮಲ್ಲಿಕಾರ್ಜುನ್ ಗುಡ್ಡೆ ಅವರೇ, ತಾಂಡ್ಲೆ ಅವರೇ, ಅನಿಲ್ ಕುಮಾರ್ ಅವರೇ, ಸೀಮಪ್ಪ ಅವರೇ ಮತ್ತು ನಮ್ಮ ಸಪ್ತಗಿರಿ ಕಾಲೇಜಿನ ಎಲ್ಲ ಪ್ರಾಧ್ಯಾಪಕರು, ಗುರುಗಳು ಮತ್ತು ನಮ್ಮ ದೇಶದ ಭವಿಷ್ಯವನ್ನು ತಮ್ಮ ಹೆಗಲ ಮೇಲೆ ಹೊತ್ಕೊಂಡು ಮುಂದೆ ಸಾಗುವಂತಹ ಎಲ್ಲ ಮುದ್ದು ಮಕ್ಕಳೇ, ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಇದನ್ನು ನಾವು ಇವತ್ತಿನ ದಿವಸ ತಮ್ಮ ಸಮ್ಮುಖದಲ್ಲಿ ಆಚರಣೆ ಮಾಡ್ತಾ ಇದ್ದೇವೆ. ಈಗಾಗಲೇ ಮಾನ್ಯ ಗೌರವಾನ್ವಿತ ಜಡ್ಜ್ ಸಾಹೇಬರು ಅವರಿಗೆ ಇನ್ನೊಂದು ಯಂತ್ರದಲ್ಲಿ ಅವರು ಬಿಡುವು ಮಾಡ್ಕೊಂಡು ಹೋಗ್ಬೇಕಾಯ್ತು. ಈ ಒಂದು ಕಾರ್ಯಕ್ರಮ ಮಾಡುವ ಉದ್ದೇಶ ಏನು, ಇದರ ಒಂದು ಆಬ್ಜೆಕ್ಟಿವ್ಸ್ ಏನಿದೆ ಮತ್ತು ಇದರ ಹಿನ್ನೆಲೆ ಏನಿದೆ ಅನ್ನೋದ್ರ ಬಗ್ಗೆ ನಾನು ನಿಮ್ಮೆಲ್ಲರ ಮುಂದೆ ಸಾದರಪಡಿಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದ ಘೋಷವಾಕ್ಯ ಅಂದ್ರೆ ಆತ್ಮಹತ್ಯೆ ತಡೆಗಟ್ಟುವ ದಿನಾಚರಣೆಯ ಘೋಷವಾಕ್ಯ ನಮ್ದು ಈ ಸಲದ ಘೋಷವಾಕ್ಯ ಅಂತಂದ್ರೆ ಆತ್ಮಹತ್ಯೆಯ ನಿರೂಪಣೆಯನ್ನು ಬದಲಾಯಿಸೋಣ ಅಂತ ಹೇಳ್ಬಿಟ್ಟು, ಚೇಂಜಿಂಗ್ ದ ನ್ಯಾರೇಟಿವ್ ಆನ್ ಸುಸೈಡ್ ಅಂತ ಹೇಳಿ. ದಿಸ್ ಇಸ್ ದ ಈ ಒಂದು ನಮ್ಮ ಘೋಷವಾಕ್ಯದೊಂದಿಗೆ ಇವತ್ತು ಈ ಒಂದು ಇದನ್ನ ನಾವು ಮಾಡ್ತಾ ಇದ್ದೀವಿ.
ಮುಖ್ಯವಾಗಿ ಈ ವರ್ಲ್ಡ್ ಸುಸೈಡ್ ಪ್ರಿವೆನ್ಷನ್ ಡೇ ಇದನ್ನ ನಾವು ಆಚರಣೆ ಪ್ರತಿ 10ನೇ ಸೆಪ್ಟೆಂಬರ್ ಪ್ರತಿ ವರ್ಷ ನಾವು ಮಾಡ್ತಾ ಇದ್ದೀವಿ. ಕಾರಣಾಂತರದಿಂದ ನಾವು ಈ ಒಂದು ವಾರದಲ್ಲಿ ಈ ಒಂದು ಎಲ್ಲಾ ಕಾರ್ಯಕ್ರಮಗಳನ್ನ ಎಲ್ಲಾ ಕಾಲೇಜು ಮಟ್ಟದಲ್ಲಿ, ಶಾಲೆ ಮಟ್ಟದಲ್ಲಿ, ಪಬ್ಲಿಕ್ ಪ್ಲೇಸಸ್ ನಲ್ಲಿ ಎಷ್ಟಾಯ್ತು ಅಷ್ಟು ಸಮಾಜದಲ್ಲಿ ನಾವು ಹೆಚ್ಚು ಹೆಚ್ಚು ಅರಿವು ಮೂಡಿಸುವ ಕಾರ್ಯಕ್ರಮವನ್ನ ನಾವು ನಮ್ಮ ಮಾನಸಿಕ ಇಲಾಖೆ, ಆರೋಗ್ಯ ಇಲಾಖೆ ವತಿಯಿಂದ ನಾವು ಈ ಒಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಇರ್ತೇವೆ. ಮೂಲ ಉದ್ದೇಶ ಇಷ್ಟೇ. ಇದು ಪ್ರತಿ ವರ್ಷ ನಾವು 10ನೇ ಸೆಪ್ಟೆಂಬರ್ಗೆ ಆಚರಣೆ ಮಾಡ್ತಾ ಇರೋದು ಕಾರಣ ಏನು ಅಂತಂದ್ರೆ, ನಮ್ಮ ಇಂಟರ್ನ್ಯಾಷನಲ್ ಅಸೋಸಿಯೇಷನ್ ಫಾರ್ ಪೀಡಿಯಾಟ್ರಿಕ್ಸ್ ಫಾರ್ ಸುಸೈಡ್ ಪ್ರಿವೆನ್ಷನ್ ಹಾಗೂ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಮತ್ತು ವರ್ಲ್ಡ್ ಫೆಡರೇಷನ್ ಫಾರ್ ಮೆಂಟಲ್ ಹೆಲ್ತ್ ಅಂತ ಹೇಳ್ಬಿಟ್ಟು ಇಂಟರ್ನ್ಯಾಷನಲ್ ಏಜೆನ್ಸೀಸ್ 2003ನೇ ಇಸ್ವಿಯಲ್ಲಿ ಈ ಒಂದು ಅವೇರ್ನೆಸ್ ಕಾರ್ಯಕ್ರಮವನ್ನ ಶುರು ಮಾಡಿದ್ರು. ವರ್ಲ್ಡ್ ಸುಸೈಡ್ ಪ್ರಿವೆನ್ಷನ್ ಡೇ ಅಂತ ಹೇಳ್ಬಿಟ್ಟು ಇದನ್ನ ನಾವು ಕಾರ್ಯಕ್ರಮವನ್ನ ಮಾಡುವ ಉದ್ದೇಶ ಏನು ಅಂತಂದ್ರೆ, ಜನರಲ್ಲಿ ಹೆಚ್ಚು ಅರಿವು ಮೂಡಿಸಬೇಕು. ಆತ್ಮಹತ್ಯೆ ಒಂದು ಪರಿಹಾರವಲ್ಲ, ಆತ್ಮಹತ್ಯೆ ತಡೆಗಟ್ಟುವುದಕ್ಕೆ ನಾವು ಏನೇನು ಸಾಧನೆಗಳನ್ನ ನಾವು ಉಪಯೋಗಿಸ್ಬೇಕು, ಯಾವ ರೀತಿಯಾಗಿ ನಾವು ಇದನ್ನ ಸುಸೈಡ್ ಪ್ರಿವೆನ್ಷನ್ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಏನೇನು ಕಾರ್ಯಕಲಾಪಗಳನ್ನು ಮಾಡಬೇಕು, ಏನ್ ಕಾರ್ಯಕ್ರಮ ಹಮ್ಮಿಕೊಳ್ಬೇಕು, ಜನರಲ್ಲಿ ಆತ್ಮವಿಶ್ವಾಸ ಹೆಚ್ಚಿಸ್ಲಿಕ್ಕೆ, ಅವರ ಒಂದು ಮನೋಬಲವನ್ನ ಹೆಚ್ಚಿಸ್ಲಿಕ್ಕೆ ನಾವು ಏನು ಅರಿವು ಕಾರ್ಯಕ್ರಮವನ್ನ ಮಾಡಬೇಕು ಅನ್ನೋ ಒಂದು ರೂಪುರೇಷೆಗಳನ್ನ 2003ನೇ ಇಸ್ವಿಯಲ್ಲಿ ಪ್ರಾರಂಭ ಮಾಡಿ ಇದನ್ನ ಶುರು ಮಾಡಿದಾಗ, ಆವಾಗಿನಿಂದ ಹಿಡ್ಕೊಂಡು ನಿರಂತರವಾಗಿ ನಾವು ಈ ಒಂದು ಸುಸೈಡ್ ಪ್ರಿವೆನ್ಷನ್ ಡೇ ಆಚರಣೆಯನ್ನ ಮಾಡ್ತಾ ಇರ್ತೀವಿ. ಈ ಒಂದು ಸುಸೈಡ್ ಬಗ್ಗೆ ತಮ್ಮೆಲ್ರಿಗೂ ಗೊತ್ತಿದೆ. ಸುಸೈಡ್ ಏನು ಅಂತ ನಾವು ಎಲ್ಲರೂ ಅರ್ತಿದ್ದೀರಿ, ಹೌದಾ ಇಲ್ಲ? ಸುಸೈಡ್ ಕೇಳಿರಿಲ್ಲ? ನಿಮ್ಮ ಯಾವ್ದಾದ್ರು ಒಂದು ಈ ಸನ್ನಿವೇಶಗಳನ್ನ ನೀವು ಅನುಭವಿಸಿದ್ದೀರಿ, ನೋಡಿದ್ದೀರಿ? ನಿಮ್ಮ ಅಕ್ಕಪಕ್ಕದಲ್ಲಿ ಆಗ್ಲಿ ಅಥವಾ ಸಮಾಚಾರಗಳಲ್ಲಿ ಎಲ್ಲ ನೀವು ನೋಡಿರ್ತೀರಿ, ನ್ಯೂಸ್, ಸೋಷಿಯಲ್ ಮೀಡಿಯಾನಲ್ಲಿ ಎಲ್ಲ ಕೇಳಿರ್ತೀರಿ ಸುಸೈಡ್. ಈಗ ರೀಸೆಂಟ್ಲಿ ನಿನ್ನೆ ತಾನೇ ಒಂದು ಮೆಡಿಕಲ್ ಕಾಲೇಜ್ನಲ್ಲಿ ಕೂಡ ಈ ಒಂದು ಘಟನೆ ನಡೆದಿದೆ. ವಿಷಾದಕರವಾದ ಸಂಗತಿ. ಬಿಎಂಟಿಸಿ 100 ಹೊಸ ಬಸ್ಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಗುರುವಾರ ಚಾಲನೆ ನೀಡಿದರು. ವಿಧಾನಸೌಧ ಆವರಣದಲ್ಲಿ ಸಾರಿಗೆ ಇಲಾಖೆ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ನೂತನ ಬಿಎಂಟಿಸಿ ಬಸ್ಗಳನ್ನು ಮುಖ್ಯಮಂತ್ರಿಗಳು ಲೋಕಾರ್ಪಣೆಗೊಳಿಸಿದರು. ಬಳಿಕ ಮಾತನಾಡಿ ಅವರು, ಬೆಂಗಳೂರು ನಗರದ ಜನತೆಯ ಅನುಕೂಲಕ್ಕೆ ಮೊದಲ ಹಂತದ 100 ಬಸ್ಗಳನ್ನು ಲೋಕಾರ್ಪಣೆ ಮಾಡಿದ್ದೇವೆ. ನಗರದಲ್ಲಿ ಜನಸಂಖ್ಯೆ ಹೆಚ್ಚುತ್ತದೆ. ಇಲ್ಲಿನ ಹೆಚ್ಚುತ್ತಿರುವ ಶ್ರಮಿಕ ವರ್ಗಗಳಿಗೆ ಅನುಕೂಲ ಮಾಡುವ ಉದ್ದೇಶದಿಂದ ನೂತನ ಬಸ್ಗಳನ್ನು ಬಿಎಂಟಿಸಿಗೆ ಸೇರ್ಪಡೆಗೊಳಿಸುವ ಜೊತೆಗೆ ಹಿಂದಿನ ಸರ್ಕಾರ ಸ್ಥಗಿತಗೊಳಿಸಿದ್ದ ಇಂದಿರಾ ಕ್ಯಾಂಟೀನ್ಗಳನ್ನು ಆರಂಭಿಸಲಾಗಿದೆ. ಅಲ್ಲದೆ ನೂತನವಾಗಿ ಇನ್ನಷ್ಟು ಕ್ಯಾಂಟೀನ್ಗಳನ್ನು ಆರಂಭಿಸುತ್ತಿದ್ದೇವೆ ಎಂದು ಹೇಳಿದರು. ಇದೇ ಶ್ರಮಿಕ ವರ್ಗದ ಅನುಕೂಲಕ್ಕಾಗಿ ಶಕ್ತಿ ಯೋಜನೆ ಸೇರಿದಂತೆ 5 ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿ ಯಶಸ್ವಿಯಾಗಿ ಮುಂದುವರಿಸುತ್ತಿದ್ದೇವೆ. ನಮ್ಮ ಸರ್ಕಾರ ಇರುವವರೆಗೂ ಗ್ಯಾರಂಟಿ ಯೋಜನೆಗಳು ಮುಂದುವರೆಯಲಿವೆ ಎಂದು ತಿಳಿಸಿದರು. ಬಡವರ ಮತ್ತು ಮಧ್ಯಮ ವರ್ಗದ ವಿರೋಧಿಯಾಗಿರುವ ಬಿಜೆಪಿ ಈ ಗ್ಯಾರಂಟಿ ಯೋಜನೆಗಳ ವಿರುದ್ಧ ಅಪಪ್ರಚಾರ ಮಾಡುತ್ತಿದ್ದು, ಈ ಅಪಪ್ರಚಾರಕ್ಕೆ ಕಿವಿಗೊಡಬೇಡಿ. ಈ ಗ್ಯಾರಂಟಿಗಳು ಇನ್ನಷ್ಟು ಪರಿಣಾಮಕಾರಿಯಾಗಿ ಜಾರಿಯಾಗಲಿವೆ. ಗೃಹಲಕ್ಷ್ಮಿ ಹಣದಿಂದ ಸಾವಿರಾರು ಕುಟುಂಬಗಳು ನಾನಾ ರೀತಿಯ ಅನುಕೂಲಗಳನ್ನು ಒದಗಿಸಿಕೊಳ್ಳುತ್ತಿರುವ ಬಗ್ಗೆ ಪ್ರತಿದಿನ ಮಾಧ್ಯಮಗಳು ತೋರಿಸುತ್ತಿವೆ. ನಾವು ಬಡವರಿಗೆ ಅಕ್ಕಿ ಕೊಡುವ ಯೋಜನೆಗೆ ಮುಂದಾದರೆ ಕೇಂದ್ರ ಸರ್ಕಾರ ನಮಗೆ ಅಕ್ಕಿ ಕೊಡದೆ ತೊಂದರೆ ನೀಡಿತು. ಆದರೆ ನಾವು ಅಕ್ಕಿಯ ಬದಲಿಗೆ ಅಕ್ಕಿಯ ಹಣವನ್ನು ಜನರಿಗೆ ನೀಡಿ ನುಡಿದಂತೆ ನಡೆದಿದ್ದೇವೆ. ರಾಜ್ಯದ ಪ್ರತಿ ಕುಟುಂಬಗಳಿಗೆ ಪ್ರತಿ ತಿಂಗಳಿಗೆ 4-5 ಸಾವಿರ ರೂಪಾಯಿ ಅನುಕೂಲ ಆಗುತ್ತಿದೆ. ಇದರಿಂದ ಲಕ್ಷಾಂತರ ಕುಟುಂಬಗಳಿಗೆ ಆರ್ಥಿಕ ಶಕ್ತಿ ನೀಡಿದ್ದೇವೆ. ನಮ್ಮ ಸರ್ಕಾರ ಬಂದ ಮೇಲೆ 4 ಬಾರಿ ಹೊಸ ಬಸ್ಗಳನ್ನು ಖರೀದಿಸಿ ಸವಲತ್ತು ಒದಗಿಸಿದ್ದೇವೆ ಎಂದರು. 336 ಕೋಟಿ, ಸುಮಾರು 50 ಘಟಕಗಳಿದ್ದಾವೆ, ಇಲ್ಲಿ ಡಿಪೋಗಳಿದ್ದಾವೆ. ಬಿಎಂಟಿಸಿನಲ್ಲಿ 30 ಘಟಕಗಳಿದ್ದಾವೆ. ಸುಮಾರು 7,000ಕ್ಕೂ ಹೆಚ್ಚು ಬಸ್ಗಳಿದ್ದಾವೆ. ಪ್ರತಿದಿನ ಸುಮಾರು 20 ಲಕ್ಷನ ಪ್ರತಿದಿನ 40 ಲಕ್ಷ ಪ್ರಯಾಣಿಕರು ಬಿಎಂಟಿಸಿ ಬಸ್ಗಳಲ್ಲಿ ಓಡಾಟ ಮಾಡ್ತಾ ಇದ್ದಾರೆ. ಈಗಾಗಲೇ ರಾಮಲಿಂಗ ರೆಡ್ಡಿ ಅವರು ಹೇಳಿದ್ದಾರೆ, ಐದು ಪಟ್ಟು 6 ಪಟ್ಟು ಹೆಚ್ಚಾಗಿ ಮೆಟ್ರೋ ರೈಲ್ಗಿಂತ ಜಾಸ್ತಿ ಇಲ್ಲಿ ಪ್ರಯಾಣಿಕರು ಜಾಸ್ತಿ ಓಡಾಡ್ತಾ ಇದ್ದಾರೆ.
ಉದ್ದೇಶ ಬೆಂಗಳೂರು ನಗರದಲ್ಲಿ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಇದನ್ನ ನಿವೃತ್ತ ನೌಕರರ ಸ್ವರ್ಗ ಅಂತೇಳಿ ಕರಿತೀವಿ ನಾವು. ಬೆಂಗಳೂರು ನಗರ ಸುಮಾರು 1.5 ಕೋಟಿ ಜನಸಂಖ್ಯೆ ಇದೆ. ಅದಕ್ಕೆ ನಾವು ಬೆಂಗಳೂರು ನಗರದಲ್ಲಿ ಇಂದಿರಾ ಕ್ಯಾಂಟೀನ್ ಅನ್ನ ಪ್ರಾರಂಭ ಮಾಡುದು. ಯಾಕಂತಂದ್ರೆ ಇಲ್ಲಿ ಕಾರ್ಮಿಕ ವರ್ಗ ಜಾಸ್ತಿ ಇದೆ, ಫ್ಲೋಟಿಂಗ್ ಪಾಪ್ಯುಲೇಷನ್ ಜಾಸ್ತಿ ಇದೆ. ಹಿಂದಿನ ಸರ್ಕಾರ ಇಂದಿರಾ ಕ್ಯಾಂಟೀನ್ಗಳನ್ನು ಸ್ಥಗಿತ ಮಾಡತಕ್ಕಂಥ ಕೆಲಸವನ್ನು ಮಾಡಿತ್ತು. ನಾವು ಮತ್ತೆ ಅಧಿಕಾರಕ್ಕೆ ಬಂದ ಮೇಲೆ ಇರ್ತಕ್ಕಂಥ ಕ್ಯಾಂಟೀನ್ಗಳನ್ನ ಹೊಸ ಮೆನು ಜೊತೆಗೆ ಹೆಚ್ಚು ಇಂದಿರಾ ಕ್ಯಾಂಟೀನ್ಗಳನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಎಷ್ಟು ಬೆಂಗಳೂರು ನಗರದಲ್ಲಿ ಸುಮಾರು 180 ಇಂದಿರಾ ಕ್ಯಾಂಟೀನ್ಗಳಿದ್ದು ಒಂದು ವಾರ್ಡ್ಗೊಂದು ಮಾಡಬೇಕು ಅಂತೇಳಿ ನಮ್ಮ ಉದ್ದೇಶ ಇತ್ತು. ಪ್ರತಿ ವಾರ್ಡ್ನಲ್ಲೂ ಕೂಡ ಒಂದು ಇಂದಿರಾ ಕ್ಯಾಂಟೀನ್ ಇರಲೇಬೇಕು. ಕಾರ್ಮಿಕರಿಗೆ, ಬೀದಿ ವ್ಯಾಪಾರಿಗಳಿಗೆ, ಮತ್ತೆ ಫ್ಲೋಟಿಂಗ್ ಪಾಪ್ಯುಲೇಷನ್ಗೆ, ವಿದ್ಯಾರ್ಥಿಗಳಿಗೆ, ಆಸ್ಪತ್ರೆಗೆ ಬರೋರಿಗೆ, ಇವ್ರಿಗೆಲ್ರಿಗೂ ಅನುಕೂಲ ಆಗಲಿ ಅಂತೇಳಿ ಇಂದಿರಾ ಕ್ಯಾಂಟೀನ್ಗಳನ್ನು ಹಿಂದೆ ನಮ್ಮ ಸರ್ಕಾರ ಇದ್ದಾಗಲೇ ಇದನ್ನೆಲ್ಲ ಮಾಡಿದ್ದು. ಈಗ ಒಟ್ಟು 240 ಹೊಸದು ಎಲ್ಲ ಸೇರಿಸಿ 240 ಇಂದಿರಾ ಕ್ಯಾಂಟೀನ್ಗಳನ್ನು ಬೆಂಗಳೂರು ನಗರ ಒಂದರಲ್ಲೇ ಪ್ರಾರಂಭ ಮಾಡ್ತಾ ಇದ್ದೀವಿ. ಇದರರ್ಥ ಕೆಳವರ್ಗದ ಜನರಿಗೆ, ಬಡವರಿಗೆ, ಕಾರ್ಮಿಕ ವರ್ಗದವರಿಗೆ ಕಡಿಮೆ ದರದಲ್ಲಿ ಊಟ ಮತ್ತು ತಿಂಡಿ ಸಿಗಬೇಕು ಅಂತಕ್ಕಂಥದ್ದು ಉದ್ದೇಶ. ಆಮೇಲೆ ಈಗ ಜೂನ್ 11, 2023ರಲ್ಲಿ ಶಕ್ತಿ ಯೋಜನೆ ಪ್ರಾರಂಭ ಆಯಿತು. ಈಗಾಗಲೇ ರಾಮಲಿಂಗ ರೆಡ್ಡಿ ಅವರು ಹೇಳಿದ್ದಾರೆ, ಇಲ್ಲಿವರೆಗೆ ಸುಮಾರು 300 ಕೋಟಿ ಅಲ್ಲ 287 ಹತ್ತತ್ರ 300 ಕೋಟಿ ಹತ್ತತ್ರ ರೀಚ್ ಆಗ್ತಾ ಇದ್ದೀವಿ. ಎಲ್ಲ ಮಹಿಳೆಯರೇನು ಚಪ್ಪಳೇನೆ ತಟ್ಟಲ್ವಲ್ಲ, ನೀವೆಲ್ಲ ಫ್ರೀಯಾಗಿ ತಿರುಗಾಡ್ತಾ ಇದ್ದೀರಿ. ಇದಕ್ಕೆ ಯಾವ ಅಂತಸ್ತು ಇಲ್ಲ, ಎಲ್ಲ ಮಹಿಳೆಯರು ತಿರುಗಾಡಬಹುದು. ಕೆಲಸದಲ್ಲಿ ಇರ್ತಕ್ಕಂಥ ಮಹಿಳೆಯರು, ಕಾರ್ಮಿಕ ಮಹಿಳೆಯರು, ಗಾರ್ಮೆಂಟ್ಸ್ಗೆ ಹೋಗ್ತಕ್ಕಂಥ ಮಹಿಳೆಯರು, ಮತ್ತು ಆಸ್ಪತ್ರೆಗೆ ಹೋಗ್ತಕ್ಕಂಥ ಮಹಿಳೆಯರು, ಸರ್ಕಾರಿ ಕೆಲಸಕ್ಕೆ ಹೋಗ್ತಕ್ಕಂಥ ಮಹಿಳೆಯರು ಎಲ್ಲರೂ ತಿರುಗಾಡ್ಬೋದು. ಮತ್ತೆ ಬೇರೆ ಬೇರೆ ಧಾರ್ಮಿಕ ಸ್ಥಳಗಳಿಗೆ, ಪ್ರವಾಸೋದ್ಯಮ ಸ್ಥಳಗಳಿಗೂ ಹೋಗೋಕೆ ಕೂಡ ಅನುಕೂಲ ಆಗ್ತಾ ಇದೆ. ನಾವು ಯಾಕೆ ಮಾಡೋದು ಅಂತಂದ್ರೆ, ಸಮಾಜದಲ್ಲಿ ಮಹಿಳಾ ವರ್ಗಕ್ಕೆ ಅವರಿಗೆ ಸಾಮಾಜಿಕವಾಗಿ, ಆರ್ಥಿಕವಾಗಿ ಶಕ್ತಿಯನ್ನು ತುಂಬಬೇಕು. ಈ ಕಾರಣದಿಂದ ಸರ್ಕಾರಕ್ಕೆ ಹೊರೆಯಾದರೂ ಪರವಾಗಿಲ್ಲ, ಮಹಿಳಾ ಪ್ರಯಾಣಿಕರಿಗೆ ಉಚಿತವಾಗಿ ಬಸ್ ಸೌಕರ್ಯವನ್ನು ಒದಗಿಸಿಕೊಡ್ತಕ್ಕಂಥದ್ದು. ಈಗಾಗಲೇ ನಮ್ಮ ಸರ್ಕಾರ ಬಂದು 1 ವರ್ಷ. ಮೇ 20ನೇ ತಾರೀಕು ನಾವು ಅಧಿಕಾರಕ್ಕೆ ಬಂದದ್ದು, 23 ಮೇ 20. ಇವತ್ತು ನಾವು ಈಗಾಗಲೇ 12 ಸೆಪ್ಟೆಂಬರ್ 2024ರಲ್ಲಿದ್ದೀವಿ. ಬಹಳ ಜನ ಟೀಕೆ ಮಾಡ್ತಾ ಇದ್ರು,
ಇಲ್ಲ ಈ ಶಕ್ತಿ ಯೋಜನೆಯನ್ನ ನಿಲ್ಲಿಸ್ಬಿಡ್ತಾರೆ ಚುನಾವಣೆ ಆದಮೇಲೆ, ಮುಂದುವರಿಸಲ್ಲ ಎಲ್ಲ ಯೋಜನೆಗಳನ್ನು ಕೂಡ ನಿಲ್ಲಿಸ್ಬಿಡ್ತಾರೆ, ಬಡವರಿಗೋಸ್ಕರ ಮಾಡಿರ್ತಕ್ಕಂಥ ಯೋಜನೆಗಳನ್ನು. ವಿರೋಧ ಪಕ್ಷದವರು ಬಡವ್ರ ಪರವಾಗಿದ್ರೆ ಈ ಮಾತುಗಳನ್ನು ಹೇಳ್ತಾ ಇರಲಿಲ್ಲ. ಅವರೆಲ್ಲರೂ ಕೂಡ ಬಡವರ ವಿರೋಧಿಗಳು, ಅದಕ್ಕೋಸ್ಕರ ಈ ತರದ ಮಾತುಗಳನ್ನು ಹೇಳ್ತಾ ಇದ್ದಾರೆ. ನಾವು ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡುವಾಗ ಹಣಕಾಸಿನ ಪರಿಸ್ಥಿತಿಯನ್ನು ನೋಡ್ಕೊಂಡೇ ಜಾರಿ ಮಾಡಿರ್ತಕ್ಕಂಥದ್ದು. ಇಂದು ಗುಡಿಬಂಡೆ ತಾಲೂಕಾ ಸೋಮನಹಳ್ಳಿ ಗ್ರಾಮ ಪಂಚಾಯತ್ನಲ್ಲಿ ನಡೆದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಶಾಸಕರಾದ ಎಸ್ಎನ್ ಸುಬ್ಬಾರೆಡ್ಡಿ ಅವರು ಭಾಗವಹಿಸಿ ಸಾರ್ವಜನಿಕರ ಅಹವಾಲು ಸ್ವೀಕರಿಸಿ ವಿವಿಧ ಯೋಜನೆಗಳ ಆದೇಶ ಪತ್ರ ಹಾಗೂ ಕೃಷಿ ಇಲಾಖೆಯ ಸಲಕರಣೆಗಳನ್ನು ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ವತಿಯಿಂದ ಶ್ರೀಮಂತ್ ಕಾರ್ಯಕ್ರಮ ಹಾಗೂ ಸ್ಥಳದಲ್ಲಿಯೇ ಪಡಿತರ ಚೀಟಿಗಳನ್ನು ವಿತರಣೆ ಮಾಡಿದರು. ಸುಮಾರು ರಸ್ತೆಗಳು ಮಾಡಿದ್ದೀವಿ, ಸಿಸಿ ರಸ್ತೆಗಳು ಮಾಡಿದ್ದೀವಿ, ಸುಮಾರು 10 ಎಕರೆ ಜಮೀನು ಯಾರೋ ಒಬ್ಬ ತನ್ನ ಸ್ವಂತಕ್ಕೆ ಬಳಸ್ಕೊಂಡಾಗ ಬೇಲಿ ಹಾಕಿದ್ದ, ಅದನ್ನು ಕಿತ್ತು ಬಿಟ್ಟು ಇವತ್ತು ಆಶ್ರಯ ಕಟ್ಟಿ ನಿಮ್ಮಂತವ್ರಿಗೆ ನಿವೇಶನ ಕೊಡಕ್ಕೆ ಅದನ್ನು ರಿಸರ್ವ್ ಮಾಡಿದ್ದೀವಿ. ಇವತ್ತು ನಮ್ಮ ಅಶ್ವತ್ಥಪ್ಪ ಮಾತನಾಡ್ತಾ ಇದ್ರು, ಅಧ್ಯಕ್ಷರು ಮನೆ ಒಂದು ಬರಲಿಲ್ಲ ಅಂತ. ಪಾಪ ಅವ್ರ ಮಾಹಿತಿ ನಿನ್ನೆ ಮನೆ ಆಗಾಡು, ನಿನ್ನೆ ಆಗಿದೆ. ಸುಮಾರು ಬರೀ ಸೋಮೇನಹಳ್ಳಿ ಪಂಚಾಯತಿಗೆ 188 ಮನೆಗಳು ಬರೀ ಸೋಮೇನಹಳ್ಳಿ ಪಂಚಾಯತಿಗೆ ಹಾಕ್ಸಿದ್ದೀವಿ. 188 ಮನೆ ನಿವೇಶನಗಳು ಯಾರಿಗಿಲ್ವೋ ಸುಮಾರು 8 ಎಕರೆ, 11 ಎಕರೆ ಬರೀ ಪಂಚಾಯತಿಯಲ್ಲಿ 11 ಎಕರೆ ನಿವೇಶನಗಳು ರಿಸರ್ವ್ ಇಟ್ಟಿದ್ದೀವಿ, 15 ಎಕರೆ ರಿಸರ್ವ್ ಇಟ್ಟಿದ್ದೀವಿ. ಇರಬಹುದು ಯಾವ ಸರ್ಕಾರ ಹಣ ಬಂದಿಲ್ಲ, ನಾನಾಗಿ ಮಾಡಿಸಿದೆ, ಮತ್ತೆ ಸರ್ಕಾರ ಹಣ ಬಂದ ತಗೊಳ್ಳೋಣ. ಮಲ್ಲೇನಲ್ಲಿ ರಸ್ತೆ ಆಗ್ತದೆ, ಇದುವರೆಗೂ ಹಣ ಕೊಟ್ಟಿಲ್ಲ ಸರ್ಕಾರ ನನಗೆ, ನಾನು ಸ್ವಂತ ಆಡಿಸಿದೆ. ನಾನು ಯಾವತ್ತೂ ಈ ಸರ್ಕಾರ ಜೊತೆ ಇದ್ದು ಇನ್ನಷ್ಟು ಅಭಿವೃದ್ಧಿ ಮಾಡಬೇಕು ಯೋಚನೆ ಮಾಡಿದ್ದೇವೆ. ನನ್ನ ಸ್ವಂತಕ್ಕೆ ಯಾವತ್ತೂ ಈ ಶಾಸಕರನ್ನ ನಾನು ಬಳಸ್ಕೊಳ್ಳೋನಲ್ಲ, ಆ ಅವಶ್ಯಕತೆಯೂ ನನಗಿಲ್ಲ. ಇನ್ನ ಡಿಮ್ಯಾಂಡ್ ಇದೆ ಸಭೆಯಲ್ಲಿ. ಪಾಪ ಈ ಊರಿನ ಪ್ರಮುಖ ಎಲ್ಲರೂ ಹಾಸ್ಪಿಟಲ್ ಬೇಕು, ಅದು ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ. ಆಯುಷ್ ಆಸ್ಪತ್ರೆ ಇರೋದ್ರಿಂದ PHC ಕೊಡಕ್ಕೆ ಬರ್ತಾ ಇಲ್ಲ. ನಾನು ಸುಮಾರು ನಿಮ್ಮ ಮುಖಂಡರ ಜೊತೆ ರಮೇಶ್ ಕುಮಾರ್ ಇದ್ದಾಗ ಮಿನಿಸ್ಟರ್ ತಕ್ಕ ಹೋಗಿದ್ದೀನಿ. ಇದೇ ಭಾಗದ MP ಅವರು ಆರೋಗ್ಯ ಸಚಿವರಾಗಿದ್ದಾರೆ. ಸುಮಾರು ಸಲ ಹೋಗಿ ನಾನು ಮನವಿ ಕೊಟ್ಟಿದ್ದೀನಿ. ಕೆಲವು ಕಾರಣಾಂತರ ಆಗ್ತಾ ಇಲ್ಲ, ಆದ್ರೂ ನಾನು ಇವತ್ತು ಮಾತು ಕೊಡ್ತಾ ಇದ್ದೀನಿ. ಈ ಟರ್ಮ್ ಮುಗಿಯೋದಕ್ಕೆ ನನ್ನ ಶಾಸಕಾನ ಸರ್ಕಾರ ಮಾಡುತ್ತೆ, ಸರ್ಕಾರದ ಪ್ರಯತ್ನ ಮಾಡಿ ಆಸ್ಪತ್ರೆ ಸೌಕರ್ಯ ಆಗ್ತೀನಿ. ಆಗ್ಲಿಲ್ಲ ಅಂದ್ರೆ ನಾನು ಸ್ವಂತ ಒಂದು ಕ್ಲಿನಿಕ್ ಓಪನ್ ಮಾಡಿ ಆರೋಗ್ಯ ಕೊಡೋ ಜವಾಬ್ದಾರಿ ನಮ್ದು. ಆ ಕೆಲಸ ನಾನು ಮಾಡ್ತೀನಿ ಅನ್ನೋ ಮಾತು ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಮಹಾರಾಷ್ಟ್ರದಲ್ಲಿ ಮತ್ತೊಂದು ರೋಡ್ ರೇಸ್ ಪ್ರಕರಣ ವರದಿಯಾಗಿದ್ದು, ಪುಂಡರ ಗುಂಪೊಂದು ಢಾಬಾದಲ್ಲಿ ಊಟ ಮಾಡಿ ಹಣ ನೀಡದೆ ಪರಾರಿಯಾಗಲು ಯತ್ನಿಸಿದ್ದು, ಈ ವೇಳೆ ಬಿಲ್ ಕೇಳಿದ ಸಿಬ್ಬಂದಿಯನ್ನು ಬರೋಬ್ಬರಿ 1 ಕಿಲೋಮೀಟರ್ ವರೆಗೂ ಕಾರಿನಲ್ಲಿ ಎಳೆದೊಯ್ದಿರುವ ವಿಡಿಯೋ ವೈರಲ್ ಆಗಿದೆ. ಮಹಾರಾಷ್ಟ್ರದ ಬಿಡ್ ಜಿಲ್ಲೆಯಲ್ಲಿ ಈ ಘಟನೆ ವರದಿಯಾಗಿದ್ದು, ಇಲ್ಲಿನ ಮಹೇಕರ್ ಪಂಡರ್ಪುರ್ ಪಾಲ್ಕಿ ಹೆದ್ದಾರಿ ರಸ್ತೆಯ ಸಮೀಪದಲ್ಲಿರುವ ಢಾಬಾಕ್ಕೆ ಕಾರಿನಲ್ಲಿ ಬಂದ ಪುಂಡರ ಗುಂಪು ಹೊಟ್ಟೆ ತುಂಬ ಊಟ ಮಾಡಿದ್ದಾರೆ. ಬಳಿಕ ಮೂವರು ಕಾರಿನೊಳಗೆ ಹತ್ತಿ ಕುಳಿತಿದ್ದು, ಈ ವೇಳೆ ಕಾರಿನ ಬಳಿ ಬಂದ ಸಿಬ್ಬಂದಿಗೆ UPI ಕೋಡ್ ತರುವಂತೆ ಹೇಳಿದ್ದಾರೆ. ಆತ ಕೂಡ ತರಲು ಹೋಗುತ್ತಲೇ ಕಾರನ್ನು ಚಾಲನೆ ಮಾಡಿಕೊಂಡು ಅಲ್ಲಿಂದ ಪರಾರಿಯಾಗಲು ಯತ್ನಿಸಿದ್ದಾರೆ.
ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.